ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಎಲ್ಲ ಸಚಿವರು ಈ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಮೂರ್ತಿ ಅನಾವರಣಗೊಳಿಸುವಂಥದ್ದು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರನ್ನು ಬಸ್ ಸ್ಟ್ಯಾಂಡಿಗೆ ಜೊತೆಗೆ ಅವಿಭಾಜ್ಯ ವಿಜಯಪುರ ಜಿಲ್ಲೆಯಲ್ಲಿ ಗೊತ್ತಿದೆ, ವಿಜಯಪುರ, ಜಮಖಂಡಿ ಮತ್ತು ಬಾಗಲಕೋಟೆ ಈ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬಹಳ ದೊಡ್ಡ ಸಾಧನೆಯನ್ನು ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ರಾಜ್ಯ ಮಟ್ಟದ ಸೈಕ್ಲಿಂಗ್ನಲ್ಲಿ, ರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗು, ಅಂತಾರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗ್ನಲ್ಲಿ ಸಹ ಅವರು ಗೋಲ್ಡ್ ಮೆಡಲು, ಸಿಲ್ವರ್ ಮೆಡಲು, ಬ್ರಾಂಜ್ ಮೆಡಲ್ನ ತೆಗೆದುಕೊಳ್ತಾ ಇದ್ದಾರೆ. ಅವರಿಗೆ ಪಾಪ ಇಲ್ಲಿವರೆಗೆ ಏನಾಗಿತ್ತು, ರಾಷ್ಟ್ರೀಯ ಹೆದ್ದಾರಿ ಮೇಲೆ, ಹೈವೇಸ್ ಮೇಲೆ ಪ್ರಾಕ್ಟೀಸ್ ಮಾಡಿಕೊಂಡು ತಮ್ಮ ಜೀವವನ್ನು ಇವತ್ತು ದಿವಸ ಅವರು ಒಂದು ಒತ್ತೆ ಇಟ್ಟು ಇವತ್ತು ದಿವಸ ಕೆಲಸ ಮಾಡಿ ಸೈಕ್ಲಿಂಗ್ ಮಾಡಿ ಇವತ್ತು ದಿವಸ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಈ ವೆಲೋಡ್ರಮ್ ಆಗಬೇಕು ಅಂತೇಳಿ ಬಹಳ ವರ್ಷಗಳಿಂದ ಅನೇಕ ಸಲ ಟೆಂಡರ್ ಆಯಿತು, ಕಾಂಟ್ರಾಕ್ಟ್ಸ್, ಟರ್ಮ್ ಕಂಡೀಷನ್ಸ್, ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ಸು, ಹೀಗೆ ಅನೇಕ ಸಲ ಇದು ಆಯಿತು. ನಡುವಂದ್ಸಲ ಗೋವಿಂದರಾಜ್ ಅವರು ನಾವು ನಮ್ಮ ಸೈಕ್ಲಿಂಗ್ ಅಸೋಸಿಯೇಷನ್ನಿಂದ ನಾವು ಮೀಟಿಂಗ್ ಮಾಡಿ ಎಲ್ಲರೂ ಕೂಡ ಮಾಡಿ ಆ ಸ್ಪೆಸಿಫಿಕೇಶನ್ ಇದ್ರ ಪ್ರಕಾರ ಎಲ್ಲರೂ ಕೂಡ ಆಗಿದೆ. ಸೈಕ್ಲಿಂಗ್ ಅಸೋಸಿಯೇಷನ್ ಅವರು ಬಂದು ಅದಕ್ಕೆ ಸರ್ಟಿಫಿಕೇಶನ್ ಮಾಡ್ತಾರೆ ಮತ್ತು ಅವ್ರು ಏನಾದರೂ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಸೂಚಿಸಿದ್ರು ಕೂಡ ಅವನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ನಾಳೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಅವರೇ ಇವತ್ತೊಂದು ದಿವಸ ಕ್ರೀಡಾ ಸಚಿವರು, ಮುಖ್ಯಮಂತ್ರಿಗಳ ಜೊತೆಗೆ ಕ್ರೀಡಾ ಸಚಿವರು ಕೂಡ ಅವರು ನಾಳೆ ಇದನ್ನು ಸಾಂಕೇತಿಕವಾಗಿ ಇದನ್ನು ನಮ್ಮ ಗೋಲ್ಡ್ ಮೆಡಲಿಸ್ಟ್ ಏನಿದ್ದಾರೆ ಇವತ್ತು ಸೈಕ್ಲಿಸ್ಟು ಅವರಿಗೆ ಒಂದು ಚಾಲನೆ ಕೊಟ್ಟು ಅವ್ರ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ಒಂದು ದಿವಸ ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಮತ್ತು ಇದರ ಮುಂದೆ ಒಂದು ಪವಿಲಿಯನ್ ಕೂಡ ಬರ್ತದೆ, ಜೊತೆಗೆ ಆಮೇಲೆ ಭಾಳ ದಿನಗಳ ಒಂದು ಆಶಯ ಇದೆ. ಹಿಂದೆ ಸೈಕ್ಲಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟು ಬಂದಿದ್ದರು, ಸೆಕ್ರೆಟರಿ ಮನೀಂದರ್ ಪಾಲ್ ಸಿಂಗ್ ಬಂದಾಗ ನಾನು ಕೂಡ ಮಾಡಿದ್ದೆ. ಅವರು ಒಂದು ಸೈಕ್ಲಿಂಗ್ ಅಕಾಡೆಮಿ ಆಗಲಿ ಅಂತ ಹೇಳಿ ಮಾಡಿದ್ದಾರೆ. ನಾನು ಯಾರಾದ್ರಿಗೆ CSR ಅಡಿಯಲ್ಲಿ ಅಥವಾ ಸರ್ಕಾರದಿಂದ ಇವತ್ತು ಸೈಕ್ಲಿಂಗ್ ಅಕಾಡೆಮಿಗೆ ನಾನು ಕಟ್ಟಡವನ್ನು ಮಾಡಿಸಿಕೊಡ್ತೇನೆ. ಇನ್ನು ಮುಂದೆ ಅದನ್ನು ಅಕಾಡೆಮಿಯನ್ನು ರನ್ ಮಾಡಬೇಕಾಗಿದ್ದು ಅವರಿಗೆ ಬಿಟ್ಟಿರುವಂಥದ್ದು. ಈಗೇನೋ ಒಂದು ಸಹಭಾಗಿತ್ವದಲ್ಲಿ ಸೈಕ್ಲಿಂಗ್ ಅಕಾಡೆಮಿಯನ್ನು ಕೂಡ ಮಾಡಿದರೆ ನಮ್ಮ ಇವತ್ತು ದಿವಸ ಮಕ್ಕಳು ಇವತ್ತು ದಿವಸ ಏನು ಸೈಕ್ಲಿಂಗ್ನಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಅವ್ರಿಗೆ ಮತ್ತೊಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಮುಂದೆ ಬರುವಂಥ ಪೀಳಿಗೆ ಕೂಡ ಮತ್ತು ಇದಕ್ಕೆ ನಾಮಕರಣ ಒಂದು ವಿಚಾರ ಇದೆ. ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದೀನಿ, ಆನಂದಗೌಡರು ನಾವು ಇದಕ್ಕೆ ನಾಮಕರಣ ಕೂಡ ಸೈಕ್ಲಿಸ್ಟ್ ಹೆಸರು ಮೇಲೆ ಮಾಡಬೇಕು ಅಂತೇಳಿ ಎಲ್ಲರ ಆಶಯ ಆಗಿದೆ. ಅದನ್ನು ಕೂಡ ನಾನು ಹೀಗೆ ಅನೌನ್ಸ್ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳಿಗೆ ನಾಳೆ ನಾನು ಆನಂದಗೌಡರು ಮನವಿ ಕೊಡ್ತಿದ್ದೀವಿ. ಇದಕ್ಕೆ ಒಬ್ಬರು ಶ್ರೇಷ್ಠ ಸೈಕ್ಲಿಸ್ಟ್ ನಮ್ಮವರು, ಅವರನ್ನ ಹೆಸರನ್ನು ಇದಕ್ಕೆ ಇಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಕೂಡ ಇದೆ, ಸಮಂಜಸನೂ ಕೂಡ ಇದೆ. ಆ ಕೆಲಸವನ್ನು ಕೂಡ ಮಾಡ್ತೀವಿ. ಸರಿ, ನೈಟ್ ವ್ಯವಸ್ಥೆ ಮಾಡೋದು ಸರ್, ನೈಟ್ ಏನಾದ್ರು ಇದು ಮಾಡಲಿಕ್ಕೆ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ನೈಟ್ ಪ್ರಾಕ್ಟೀಸ್ಗೆ ಕಡೆಗೆ ಅಲಾಂಗ್ ವಿತ್ ಪೆವಿಲಿಯನ್ ಬಿಲ್ಡಿಂಗ್ ಬರ್ತದೆ. ಒಂದು ವೇಳೆ ಬರ್ದಿದ್ದಕ್ಕೆ ನಾವು CSRನ ಕೊಡ್ತೀವಿ. ಕಡಿಮೆ ಹಣದ ವಿಚಾರದಲ್ಲಿ ನಾವು ಕಡಿಮೆ ಮಾಡೋದಲ್ಲ. ದರ್ಬಾರ್ ಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಸನ್ಮಾನ ಹೇಳಿದ್ದೀನಲ್ಲ ನಿನ್ನೆ. ಮತ್ತೆ ಈಗ ನಾಳೆ ಅದೇ ಮುಖ್ಯಮಂತ್ರಿಗಳು 11:30 ಬರ್ತಾರೆ. ಇಲ್ಲಿ ಲ್ಯಾಂಡ್ ಆಗ್ತಾರೆ ಸೈನ್ಸ್ ಸ್ಕೂಲ್ನಲ್ಲಿ. ಉಳಿದ ಸಚಿವರು ಕೂಡ ಉಪಮುಖ್ಯಮಂತ್ರಿಗಳು ಬರ್ತಾರೆ. ರಾಮಲಿಂಗ ರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು ಬರಬೇಕಾಗಿತ್ತು. ಡೆಲ್ಲಿಯಲ್ಲಿ ಒಂದು ಮೀಟಿಂಗ್ಗೆ CM ಅವರು ಡೆಪೋಟ್ ಮಾಡಿದ್ದಾರೆ. ಲಕ್ಷ್ಮೀ ಬಳಸೂರು ಬರ್ತಾರೆ, ಬೈರತಿ ಸುರೇಶ್ ಅವರು ಬರ್ತಾರೆ. ಇವರೆಲ್ಲರೂ ಕೂಡ ಭಾಳ ಸಚಿವರು ಕೂಡ ಬರ್ತಾರೆ. ಶಾಸಕರು, ನಮ್ಮ ಜಿಲ್ಲೆಯವರು, ಸಚಿವರು ಎಲ್ಲರೂ ಕೂಡ ನಾವು ಇರ್ತೀವಿ. ತದನಂತರ ಅವರು ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಅನಾವರಣಗೊಳಿಸಿ, ಆಮೇಲೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬಸ್ ನಿಲ್ದಾಣ ಅಂತ ನಾಮಫಲಕವನ್ನು ಕೂಡ ಅನಾವರಣಗೊಳಿಸಿ ತದನಂತರ ಅವರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಇದನ್ನು ಉದ್ಘಾಟನೆಯನ್ನು ಮಾಡಿ, ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಿ, ತದನಂತರ ವೇದಿಕೆ ಕಾರ್ಯಕ್ರಮಕ್ಕೆ ದರ್ಬಾರ್ ಸ್ಕೂಲ್ ಗ್ರೌಂಡ್ನಲ್ಲಿ 12:30 ಅದು ಪ್ರಾರಂಭ ಆಗ್ತದೆ.
ಅಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಗಳ 3 ಘಟ್ಟ, ಅದರಲ್ಲಿ ಒಂದು ವೀರರಾಣಿ ಚೆನ್ನಮ್ಮನವರ ಒಂದು ಕಾರ್ಯಕ್ರಮದ ಬಗ್ಗೆ ಅಲ್ಲಿರುವಂಥದ್ದು, ತದನಂತರ ಸರ್ಕಾರಿ ಕಟ್ಟಡಗಳ ಉದಾಹರಣೆಗಾಗಿ ಈಗ 3 ಬಾರಿ ನಮ್ಮ ಡಿಸ್ಟಿಕ್ ಕಾಂಪ್ಲೆಕ್ಸ್ಗೆ ಭೂಮಿ ಪೂಜೆ ಆಗಿತ್ತು. ಈಗ ನಾವು ಭೂಮಿ ಪೂಜೆ ಮಾಡ್ತಾ ಇಲ್ಲ, ನಾವು ಕೆಲಸಕ್ಕೆ ಟೆಂಡರ್ ಕರೆದು ಕೆಲಸಕ್ಕೆ ನಾಳೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಚಾಲನೆ ಮಾಡ್ತಾ ಇದ್ದೀವಿ, ಕಾಮಗಾರಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನು ಉಳಿದ ಅರ್ಬನ್ ಡೆವಲಪ್ಮೆಂಟ್ನ ಅನೇಕ ಕೆಲಸಗಳಿದ್ದಾವೆ, ವಿವಿಧ ಇಲಾಖೆಗಳಿದ್ದಾವೆ. ಎಲ್ಲನೂ ಕೂಡ ಮುಖ್ಯಮಂತ್ರಿಗಳು ಆ ಎಲ್ಲ ಇದನ್ನು ಒಂದು ದಿವಸ ಭೂಮಿ ಪೂಜೆ ಮತ್ತು ಉದ್ಘಾಟನೆ ಮಾಡ್ತಾರೆ. ತದನಂತರ 3ನೇದಾಗಿ ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಹಿರಿಯರಾದಂಥ ದಿವಂಗತ ಡಿ ದೇವರಾಜ ಅವರು ಇಲ್ಲಿವರೆಗೆ ಅತ್ಯಂತ ದೀರ್ಘಾವಧಿ ಒಂದು ದಿವಸ ಮುಖ್ಯಮಂತ್ರಿಗಳು ಅಂತ ಹೇಳಿ ಹೆಸರನ್ನು ಪಡ್ಕೊಂಡಿದ್ರು. ನಮ್ಮ ಮುಖ್ಯಮಂತ್ರಿಗಳು ಆ ಒಂದು ಇದನ್ನು ದಾಟಿ ಈಗ 2ನೇ ದಿವಸ ಆಗಿದೆ, 3ನೇ ದಿವಸಕ್ಕೆ ಇವತ್ತು ವಿಜಯಪುರ ಬರ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಅವರಿಗೆ ಒಂದು ವಿಶೇಷ ಗೌರವವನ್ನು ಅವತ್ತು ದಿವಸ ಮಾಡುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಅವ್ರಿಗೆ ವಿಶೇಷ ಗೌರವ ಸನ್ಮಾನ ಮಾಡ್ತಿದ್ದೀವಿ, ಅಷ್ಟೇ ಸನ್ಮಾನ ಮಾಡ್ತಾ ಇದೀವಿ, ಆಯ್ತಲ್ಲ ಸರ್. ಈಗ ಪೂರ್ಣಾವಧಿ CM ಆಗ್ತಾ ಇದ್ದಾರೆ. ಇದು ನಿಮಗೆ ಈ ಎಲ್ಲ ಕಾರ್ಯಕ್ರಮ ಬಿಟ್ಟು ನಿಮ್ಗೆ ಗೊಂದಲ ಸೃಷ್ಟಿ ಮಾಡೋದು. ನಾವು ಹೇಳಿದೀವಲ್ಲ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಸಿದ್ದರಾಮಯ್ಯನವರು ಪದೇ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅಂತಿಮ. ನಾ ಏನು ಹೇಳಿದ್ರು ಕೂಡ ಬೆಲೆ ಇಲ್ಲ, ನೀವು ಹೇಳಿದ್ರು ಬೆಲೆ ಇಲ್ಲ, ಬೇರೆ ಯಾರು ಹೇಳಿದ್ರು ಕೂಡ ಬೆಲೆ ಇಲ್ಲ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನ್ ಹೇಳ್ತದೆ ದಟ್ ಈಸ್ ಸುಪ್ರೀಂ. ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಹೇಳಿದ್ದಾರೆ ಸರ್, ಮಾತನಂತೆ ಮತ್ತೆ ಪುನರುಚ್ಚರಿಸಿದ್ದಾರೆ. ಏನು ಯಾವ ವಿಚಾರದಲ್ಲಿ ಹೇಳಿದ್ದಾರೆ, ಯಾವ ವಿಷಯದ ಬಗ್ಗೆ ಹೇಳಿದ್ದಾರೆ ಹೇಳಿದಾರಲ್ಲ, ಮತ್ತೆ ಆಯ್ತಲ್ಲ. ಮತ್ತೆ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಬಿಡಿ, ನಾವು ಶಾಶ್ವತ ಅಲ್ಲ. ಇವತ್ತು ಇಲ್ಲಿದ್ದೀವಿ, ನಾಳೆ ಇರ್ತೀವಲ್ಲ ಗೊತ್ತಿಲ್ಲ. ಅಧಿಕಾರ ಕೂಡ ಶಾಶ್ವತ ಅಲ್ಲ, ಜೀವನಕ್ಕೆ ಮನುಷ್ಯನು ಕೂಡ ಶಾಶ್ವತ ಅಲ್ಲ. ಸರ್, ಇನ್ನೊಂದು ಸಂಗೊಳ್ಳ ಮೂರ್ತಿನೂ ಕೂಡ ಮಾಡಬೇಕಂತ ಅದು ಕನ್ಸಿಡರ್ ಮಾಡೋದು, ಅದನ್ನು ಕೂಡ ಬೇಡಿಕೆ ಇದೆ, ಅದನ್ನು ಕೂಡ ನಾವು ಬೇಡಿಕೆ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಎಸ್.